ಶ್ರೀಯುತ ಪದ್ಮನಾಭರವರು ಸರಳ ಹಾಗೂ ಸಹೃದಯ ವ್ಯಕ್ತಿತ್ವ ಇರುವ ಸ್ನೇಹಜೀವಿ. ವಿನಮ್ರತೆ, ಪ್ರಾಮಾಣಿಕತೆ, ಉದಾರತೆ, ಆತ್ಮೀಯತೆ, ಪರೋಪಕಾರಿ, ನಿಸ್ವಾರ್ಥ ಮನಸ್ಸಿನ ಗುಣಗಳನ್ನು ಹೊಂದಿರುವ ಸದ್ಗುಣಶೀಲ, ಸಂಪನ್ನರು ಹಾಗೂ ವೃತ್ತಿಜೀವನದಲ್ಲಿ ಬಹಳಷ್ಟು ನಿಷ್ಠೆ, ಪ್ರಾಮಾಣಿಕತೆ ಹೊಂದಿರುವ ಶ್ರಮಜೀವಿ. ಉಡುಪಿ ಜಿಲ್ಲೆಯ ಕಡಲ ತೀರದ ಮಲ್ಪೆಯ ಕಲ್ಮಾಡಿ ಎಂಬ ಗ್ರಾಮದಲ್ಲಿ ಶ್ರೀಕೃಷ್ಣ ಮತ್ತು ಶ್ರೀಮತಿ ಶಾರದ ದಂಪತಿಗಳ 10 ಮಕ್ಕಳ ಪೈಕಿ ಶ್ರೀಯುತ ಪದ್ಮನಾಭರವರು 7ನೇ ಮಗುವಾಗಿ ದಿನಾಂಕ 16 ಡಿಸೆಂಬರ್ 1965ರಂದು ಜನಿಸಿದರು. ಬಾಲ್ಯದಿಂದಲೂ ಓದಿನ ಕಡೆ ತೀವ್ರ ಆಸಕ್ತಿ ಹೊಂದಿದ್ದ ಶ್ರೀಯುತರು ತಮ್ಮ ಪ್ರೈಮರಿ ಶಿಕ್ಷಣವನ್ನು ಮತ್ತು SSLC-ವರೆಗಿನ ಪ್ರೌಢ ವ್ಯಾಸಂಗವನ್ನು ಮಲ್ಪೆ ಫಿಶರೀಸ್ ಶಾಲೆಯಲ್ಲಿ ಮುಗಿಸಿದರು. ನಂತರ PUC ಶಿಕ್ಷಣವನ್ನು MGM ಕಾಲೇಜಿನಲ್ಲಿ ವ್ಯಾಸಂಗ ನಡೆಸಿದರು. ಪ್ರಾಥಮಿಕ ಶಾಲೆಯ ಹೆಡ್ ಮಾಸ್ಟರ್ ಮಗನಾಗಿ ಬಾಲ್ಯದಿಂದಲೇ ಶಿಸ್ತು, ಸಮಯ ಪರಿಪಾಲನೆ, ಕಟ್ಟುಬದ್ಧ ಜೀವನ ಮೈಗೂಡಿಸಿಕೊಂಡಿದ್ದರು. ಅಲ್ಲದೆ ಓದಿನಲ್ಲಿ ಸದಾ ಮುಂದಿದ್ದ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದ ಶ್ರೀಯುತರು ತಮ್ಮ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಪ್ರತಿಷ್ಠಿತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸುರತ್ಕಲ್ನಲ್ಲಿ ಇಂಜಿನಿಯರಿಂಗ್ ಮುಗಿಸಿದರು. ಶ್ರೀಯುತರು ಇಂಜಿನಿಯರಿಂಗ್ 7ನೇ ಸೆಮಿಸ್ಟರ್ನಲ್ಲಿ ಓದುತ್ತಿರುವಾಗಲೇ ACC ಸಿಮೆಂಟ್ ಬಿಲೈ, ಮಧ್ಯಪ್ರದೇಶ ಹಾಗೂ ಮುಕುಂದ ಮತ್ತು ಸ್ಟೀಲ್, ಮುಂಬೈನಂತಹ ಪ್ರತಿಷ್ಠಿತ ಕಂಪನಿಗಳಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಿದರು. ಶ್ರೀಯುತರು ಇಂಜಿನಿಯರಿಂಗ್ ಪದವಿ ಪಾಸಾದ ನಂತರ ಗೇಟ್ ಎಕ್ಸಾಮ್ ಬರೆದು ಶೇಕಡ 92 ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದ್ದರಿಂದ ಇಸ್ರೋ ಸ್ಪಾನ್ಸರ್ಡ್ ಸ್ಪೇಸ್ ಟೆಕ್ನಾಲಜಿನಲ್ಲಿ ಎಂಟೆಕ್ ಉನ್ನತ ವ್ಯಾಸಂಗ ನಡೆಸಲು ಸದಾವಕಾಶ ಲಭಿಸಿತ್ತು. ಆದರೂ ಸಹ ಶ್ರೀಯುತರಿಗೆ ಸದಾ ಅವಕಾಶಗಳು ಕೈಬೀಸಿ ಕರೆಯುತ್ತಿದ್ದರಿಂದ ತಮ್ಮ ಇಂಜಿನಿಯರಿಂಗ್ ನಂತರ 2 ವರ್ಷಗಳ ಕಾಲ BEMLನಲ್ಲಿ ಕೆಲಸ ನಿರ್ವಹಿಸಿದರು. ತದನಂತರ KPCL ವಾರಾಹಿ ಹೈಡ್ರೋಕ್ ಎಲೆಕ್ಟ್ರಿಕ್ ಪವರ್ ಸ್ಥಾವರದಲ್ಲಿ ಇಂಜಿನಿಯರ್ ಆಗಿ ಕರ್ತವ್ಯ ನಿಷ್ಠೆ ಮೆರೆದ ಶ್ರೀಯುತರಿಗೆ 1994ನೇ ಇಸ್ವಿಯಲ್ಲಿ ಕರ್ನಾಟಕ ಸರ್ಕಾರದ ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆಯಲ್ಲಿ ಸರ್ಕಾರಿ ಅಭಿಯಂತರರಾಗಿ ಸೇವೆ ಸಲ್ಲಿಸುವ ಸದಾವಕಾಶ ಒದಗಿ ಬಂದಿತ್ತು. ಮೊದಲಿಗೆ 1994ನೇ ಬ್ಯಾಚ್ನ ಸಹಾಯಕ ವಿದ್ಯುತ್ ಪರಿವೀಕ್ಷಕರಾಗಿದ್ದ ಶ್ರೀಯುತ ಪದ್ಮನಾಭರವರು ಅಂದಿನ ಮಂಗಳೂರಿನಲ್ಲಿ ಉಪವಿದ್ಯುತ್ ಪರಿವೀಕ್ಷಕರಾಗಿದ್ದ ಶ್ರೀ MS ಬಸವರಾಜುರವರಿಗೆ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು ಉಡುಪಿಯಲ್ಲಿ ಸ್ವತಂತ್ರ ಸಹಾಯಕ ವಿದ್ಯುತ್ ಪರಿವೀಕ್ಷಕರ ಕಚೇರಿಯಲ್ಲಿ ಸಹಾಯಕ ವಿದ್ಯುತ್ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿದರು. ಶ್ರೀಯುತರು ದಿನಾಂಕ 24 ಮೇ 1995ರಲ್ಲಿ ಶಶಿಕಲಾ ಎಂಬ ವಧುವನ್ನು ವರಿಸಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. 1997ರಲ್ಲಿ 1 ಗಂಡು ಮಗುವಿಗೆ ತಂದೆಯಾದರು. 1998ರಲ್ಲಿ ಬೆಂಗಳೂರಿಗೆ ವರ್ಗಾವಣೆಗೊಂಡು 2003ನೇ ಇಸ್ವಿಯವರೆಗೂ ಬೆಂಗಳೂರು ದಕ್ಷಿಣದ ಉಪವಿದ್ಯುತ್ ಪರಿವೀಕ್ಷಕರ ಕಚೇರಿಯಲ್ಲಿ ಸಹಾಯಕ ವಿದ್ಯುತ್ ಪರಿವೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದರು. 2003ನೇ ಏಪ್ರಿಲ್ ತಿಂಗಳಿನಲ್ಲಿ ಉಪವಿದ್ಯುತ್ ಪರಿವೀಕ್ಷಕರಾಗಿ ಪದೋನ್ನತಿ ಹೊಂದಿ ನವೆಂಬರ್ 2004ರವರೆಗೆ ಬೆಂಗಳೂರು ಗ್ರಾಮಾಂತರ ಪರಿಮಿತಿಯ ಉಪವಿದ್ಯುತ್ ಪರಿವೀಕ್ಷಕರಾಗಿ ವೃತ್ತಿ ಬದುಕನ್ನು ಮುಂದುವರೆಸಿದರು. ನಂತರ 2004ರ ನವೆಂಬರ್ನಲ್ಲಿ ಕೋಲಾರ ಜಿಲ್ಲೆಯ ಉಪವಿದ್ಯುತ್ ಪರಿವೀಕ್ಷಕರಾಗಿ ವರ್ಗಾವಣೆಗೊಂಡು 2005ರ ಮೇ ತಿಂಗಳಿನವರೆಗೂ ಕೋಲಾರದಲ್ಲಿ ಉಪವಿದ್ಯುತ್ ಪರಿವೀಕ್ಷಕರಾಗಿ ಅಲಂಕರಿಸಿ ಪ್ರಾಮಾಣಿಕ ಸೇವೆ ಸಲ್ಲಿಸಿದರು. ಉಪವಿದ್ಯುತ್ ಪರಿವೀಕ್ಷಕರ ಅವಧಿಯಲ್ಲಿ 2005ರಿಂದ 2009ರವರೆಗೆ ಬೆಂಗಳೂರು ದಕ್ಷಿಣ ಗ್ರಾಮಾಂತರ, 2009ರಿಂದ 2012ರವರೆಗೆ ಬೆಂಗಳೂರು ಹೆಚ್ಚುವರಿ ದಕ್ಷಿಣ 2, 2012ರಿಂದ 2013ರವರೆಗೆ ಉಪವಿದ್ಯುತ್ ಪರಿವೀಕ್ಷಕರಾಗಿ ಹಾಸನದಲ್ಲಿ ತಮ್ಮ ಕರ್ತವ್ಯದ ಛಾಪು ಮೂಡಿಸಿದರು. ತಮ್ಮ ವೃತ್ತಿ ಬದುಕಿನ ಓಟವನ್ನು ಮುಂದುವರಿಸಿದ್ದ ಶ್ರೀಯುತರು 2013ರ ಡಿಸೆಂಬರ್ನಲ್ಲಿ ವಿದ್ಯುತ್ ಪರಿವೀಕ್ಷಕರಾಗಿ ಮುಂಬಡ್ತಿ ಹೊಂದಿ 2013ರಿಂದ 2014ರವರೆಗೆ ವಿದ್ಯುತ್ ಪರಿವೀಕ್ಷಕರು ಬೆಂಗಳೂರು ಪಶ್ಚಿಮ ಹಾಗೂ 2014ರಿಂದ 2017ರವರೆಗೆ ಬೆಂಗಳೂರು ಪೂರ್ವ ಕಚೇರಿಯ ವಿದ್ಯುತ್ ಪರಿವೀಕ್ಷಕರಾಗಿ ತಮ್ಮ ಕರ್ತವ್ಯ ಶ್ರದ್ಧೆ ಮೆರೆದರು.
2017ರ ಜುಲೈ ತಿಂಗಳಲ್ಲಿ ಮತ್ತೊಂದು ಮುಂಬಡ್ತಿ ಪಡೆದು ಉಪವಿದ್ಯುತ್ ಪರಿವೀಕ್ಷಕರಾಗಿ ಬೆಂಗಳೂರು ಪೂರ್ವ ವೃತ್ತ ಕಚೇರಿಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದರು. ತದನಂತರ 2020ರ ಜನವರಿಯಲ್ಲಿ ಕಲಬುರ್ಗಿ ಜಿಲ್ಲೆಗೆ ವರ್ಗಾವಣೆಗೊಂಡು ಫೆಬ್ರವರಿ 2020ರವರೆಗೆ ಕಲಬುರ್ಗಿ ವಲಯ ಕಚೇರಿಯಲ್ಲಿ ಉಪಮುಖ್ಯ ವಿದ್ಯುತ್ ಪರಿವೀಕ್ಷಕರಾಗಿ ಸೇವೆ ಸಲ್ಲಿಸಿದ ಶ್ರೀಯುತರಿಗೆ 14 ಫೆಬ್ರವರಿ 2020ರಂದು ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರಾಗಿ ಪದೋನ್ನತಿ ಹೊಂದಿ ಕಲಬುರ್ಗಿ ವಲಯ ಕಚೇರಿ ಮುಖ್ಯಸ್ಥರಾಗಿ ತಮ್ಮ ಸುದೀರ್ಘ ಸೇವಾ ಅನುಭವದಿಂದ ಕಲಬುರ್ಗಿ ವಲಯದಲ್ಲಿ ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿದರು. 23 ಇಸ್ವಿಯಿಂದ ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರು ಬೆಂಗಳೂರು ದಕ್ಷಿಣ ವಲಯ ಕಚೇರಿಯ ಮುಖ್ಯಸ್ಥರಾಗಿ ಇಂದಿನವರೆಗೆ ಸುದೀರ್ಘ ಸೇವೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಕೀರ್ತಿ ಶ್ರೀಯುತರಿಗೆ ಸಲ್ಲುತ್ತದೆ. ತಮ್ಮ ಬಿಡುವಿಲ್ಲ ವೃತ್ತಿ ಬದುಕಿನ ನಡುವೆಯೂ ಕೌಟುಂಬಿಕ ಜೀವನವನ್ನು ತುಂಬಾ ಸೊಗಸಾಗಿ ನಿರ್ವಹಿಸಿದ ಶ್ರೀಯುತ ಪದ್ಮನಾಭರವರು ತಮ್ಮ ಮಗನನ್ನು ಓದಿಸಿ ತುಂಬಾ ಎತ್ತರಕ್ಕೆ ಬೆಳೆಸಿದರು. ಶ್ರೀಯುತರ ಸುಪುತ್ರರವರು ಯೂನಿವರ್ಸಿಟಿ ಆಫ್ ವಿಸ್ಕಾನ್ಸಿನ್ ಕಂಪ್ಯೂಟರ್ ಸೈನ್ಸ್ನಲ್ಲಿ ಪದವಿ ಪಡೆದು ಟೆಕ್ನಿಕಲ್ ಪ್ರಾಡಕ್ಟ್ ಮ್ಯಾನೇಜರ್ ಆಗಿ ಅಮೆರಿಕಾದಲ್ಲಿ ಉದ್ಯೋಗ ನಿರ್ವಹಿಸುತ್ತಿರುತ್ತಾರೆ. ಸದಾ ಲವಲವಿಕೆಯಿಂದ ಇರುವ ವ್ಯಕ್ತಿತ್ವ ಇವರದ್ದಾಗಿತ್ತು. ಎಷ್ಟೇ ಬಿಡುವಿಲ್ಲದ ಕೆಲಸವಿದ್ದರೂ ಕಳೆದ 15 ವರ್ಷಗಳಿಂದ ದಿನಂಪ್ರತಿ ಯೋಗ ಅಭ್ಯಾಸ ಮಾಡುತ್ತಿದ್ದಾರೆ. ತಮ್ಮ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಪ್ರವಾಸ ಮಾಡುವುದು, ದೇಶ ಸುತ್ತುವುದು, ಕೋಶ ಓದುವುದು ಶ್ರೀಯುತರ ನೆಚ್ಚಿನ ಹವ್ಯಾಸಗಳು. ತಮ್ಮ ವೃತ್ತಿ ಜೀವನದ ಉದ್ದಕ್ಕೂ ನಿಷ್ಠೆ, ಶ್ರದ್ಧೆ, ಸೇವಾ ಮನೋಭಾವದಿಂದ ಕರ್ತವ್ಯ ನಿರ್ವಹಿಸಿರುವ ಶ್ರೀಯುತರು ನಗುಮುಖದಿಂದ ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತಿದ್ದ ಸೌಮ್ಯ ಸ್ವಭಾವದವರಾಗಿದ್ದರು. ಶ್ರೀ ಪದ್ಮನಾಭರವರು ಸಮಯ ಪರಿಪಾಲಕರಾಗಿದ್ದರು. ಕಚೇರಿಯ ಕೆಲಸದೊಂದಿಗೆ ಪರಿವೀಕ್ಷಣೆ ಕೆಲಸಗಳಲ್ಲಿ ಸಹ ತೊಡಗಿಸಿಕೊಳ್ಳುತ್ತಿದ್ದರು. ಈ ದಿನ ಶ್ರೀಯುತ ಕೆ ಪದ್ಮನಾಭರವರು ಅಪರ ಮುಖ್ಯ ವಿದ್ಯುತ್ ಪರಿವೀಕ್ಷಕರು ಬೆಂಗಳೂರು ದಕ್ಷಿಣ ವಲಯ ಇವರು ವಯೋನಿವೃತ್ತಿ ಹೊಂದುತ್ತಿದ್ದಾರೆ. ಶ್ರೀ ಪದ್ಮನಾಭರವರು ನಮ್ಮ ಬ್ಯಾಚಿನ ಅಂದರೆ 1994ನೇ ಬ್ಯಾಚಿನ ಅಭ್ಯರ್ಥಿಯಾಗಿರ್ತಾರೆ. ಎಲ್ಲ ಸಭೆಗಳಲ್ಲೂ ಎಲ್ಲ ಪ್ರಗತಿ ಪರಿಶೀಲನಾ ಸಭೆಗಳಲ್ಲಿ ನೋಡಿದಾಗ ಪದ್ಮನಾಭರವರು ಅವರಿಗೆ ವಹಿಸಿದ ಎಲ್ಲ ಕೆಲಸ ಕಾರ್ಯಗಳನ್ನು ಸುಸೂತ್ರವಾಗಿ ನಿರ್ವಹಿಸುತ್ತಿದ್ದು, ಅವರ ಒಂದು ಹುಟ್ಟಿದ ದಿನಾಂಕ 16/12/1967 ಆಗಿರೋದ್ರಿಂದ ಎಲ್ಲ ಸರ್ಕಾರಿ ನೌಕರರಿಗೆ ಸಹಜವೆಂಬಂತೆ 60 ವರ್ಷಕ್ಕೆ ವಯೋನಿವೃತ್ತಿ ಹೊಂದಬೇಕಾಗಿರೋದ್ರಿಂದ ಅವರು ಇವತ್ತು ವಯೋನಿವೃತ್ತಿ ಹೊಂದಿದ್ದಾರೆ. ಈ ಒಂದು ವಯೋನಿವೃತ್ತಿ ಜೀವನವು ಅವರಿಗೆ ಹಾಗೂ ಅವರ ಕುಟುಂಬದವರಿಗೆ ಒಳ್ಳೆಯ ಆರೋಗ್ಯ, ಆಯುಷು, ಸುಖ, ಸಂತೋಷ, ನೆಮ್ಮದಿಯನ್ನು ನೀಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಪದ್ಮನಾಭ್ ಅವರು ಸುಮಾರು 94ಅಲ್ಲಿ ನಾವು ಈ ಡಿಪಾರ್ಟ್ಮೆಂಟ್ಗೆ ಒಳಗೆ ಕರ್ತವ್ಯಕ್ಕೆ ಜಾಯ್ನ್ ಆಗಿರ್ತೀವಿ. ಅವರು ಐ ಥಿಂಕ್ ಉಡುಪಿಯಲ್ಲೇನೋ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆಗಿ ಜಾಯ್ನ್ ಆಗಿ ನಮ್ಮ ಒಡನಾಟ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಇಲ್ಲಿಗೆ 2025 ಡಿಸೆಂಬರ್ ಇಲ್ಲಿವರೆಗೂ ಸುಮಾರು ಒಂದು 31 ವರ್ಷ ಕಂಟಿನ್ಯೂಯಸ್ ಆಗಿ ಈ ಇಲಾಖೆಯಲ್ಲಿ ಸರ್ವಿಸ್ ಮಾಡಿರ್ತೀವಿ. ನನಗೂ ಅವ್ರಿಗೂ ಇನ್ನೂ ರಿಲೇಷನ್ಶಿಪ್ ಏನಂದರೆ, ಅವರು ಆ್ಯಕ್ಚುಲಿ REC ಸೂರತ್ಕಲ್ಲಲ್ಲಿ ಓದಿದ್ದು. ಅದೇ ರೀತಿ ನಾವೊಂದು ಸುಮಾರು 4 ಜನ ನಮ್ಮ ಬ್ಯಾಚಲ್ಲಿ REC ಅವರು ಬಂದಿದ್ವಿ. ಅದರಲ್ಲಿ ನಾನು ಒಬ್ಬ, ಸಂಜಯ್ ರಾಮದಾಸ್ ಅನ್ನೋರೊಬ್ಬರು, ಮತ್ತು ಚಂದ್ರಶೇಖರ್ ಗೊಳಸಂಗಿ ಅಂತ, ನಾವು 4 ಜನ ಇನ್ಕ್ಲೂಡಿಂಗ್ ಪದ್ಮನಾಭ್ RECS ಅಂತ ಫಸ್ಟ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆದ್ವಿ. ಈ ಡಿಪಾರ್ಟ್ಮೆಂಟ್ಗೆ ಸರ್ವಿಸ್ ಕೊಟ್ಟಿದ್ದಾರೆ. ಅವರಿಗೆ ವೃತ್ತಿ ಜೀವನದಲ್ಲಿ ಹೇಗೆ ಚೆನ್ನಾಗಿದ್ರು ಅದೇ ರೀತಿ ನಿವೃತ್ತಿ ಜೀವನದಲ್ಲೂ ಕೂಡ ದೇವರು ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಅವ್ರಿಗೆ ಆಶಿಸ್ತೀನಿ. ಈ ದಿನ ಪದ್ಮನಾಭ್ ಸಾಹೇಬರು ಸುಮಾರು 31.5 ವರ್ಷಗಳ ಕಾಲ ಸರ್ಕಾರಿ ಸೇವೆ ಸಲ್ಲಿಸಿ ವಯೋನಿವೃತ್ತಿ ಹೊಂದಿರುತ್ತಾರೆ. ಅವರದು ತುಂಬ ಸರಳ ವ್ಯಕ್ತಿತ್ವ, ಎಲ್ಲರ ಜೊತೆನೂ
ಒಳ್ಳೆಯ ಸಂಬಂಧ, ಅಂದರೆ ಗುತ್ತಿಗೆದಾರರಾಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ಹೈಯರ್ ಆಫೀಸರ್ಸ್ ಆಗಿರ್ಬೋದು, ಎಲ್ಲರ ಜೊತೆನೂ ಉತ್ತಮ ಸಂಬಂಧ ಹೊಂದಿದ್ರು. ಅವರ ನಿವೃತ್ತಿ ಜೀವನವು ಸುಖ ಶಾಂತಿ ನೆಮ್ಮದಿಯಿಂದಿರಲಿ ಎಂದು ಆ ದೇವರಲ್ಲಿ ಕೇಳ್ಬೋದು. ನಾವು ಮತ್ತು ತಾವು ಸಹಾಯಕ ಇಂಜಿನಿಯರ್ಗಳಾಗಿ KPCL ವರಾಹಿ ಪ್ರಾಜೆಕ್ಟಿನಿಂದ ವೃತ್ತಿ ಜೀವನವನ್ನು ಶುರು ಮಾಡಿದ್ವಿ. ತದನಂತರ ನಾನು 2017ರಲ್ಲಿ ವಿದ್ಯುತ್ ಪರಿವೀಕ್ಷಕರಾಗಿ ಉಪಮುಖ್ಯ ವಿದ್ಯುತ್ ಪರಿವೀಕ್ಷಕರ ಕಚೇರಿ ಬೆಂಗಳೂರು ಪೂರ್ವಕ್ಕೆ ಬಂದೆವು. ತಾವು ಅಲ್ಲಿ ಉಪಮುಖ್ಯ ವಿದ್ಯುತ್ ಪರಿವೀಕ್ಷಕರಾಗಿದ್ದರೆ ತಾವು ನಮ್ಮೊಂದಿಗೆ ಸದಾ ನಗುನಗುತ್ತಾ ಮತ್ತು ಹಸನ್ಮುಖಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ರಿ. ಹಾಗಾಗಿ ನಾನು ತಮ್ಮ ವೃತ್ತಿ ಜೀವನವು ಸದಾ ಸುಖಕರವಾಗಿರಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಅವರ ಒಂದು ಸೇವಾ ಅವಧಿಯಲ್ಲಿ ಅತ್ಯಂತ ನಿಷ್ಠೆಯಿಂದ ಹಾಗೂ ಸಹಕಾರ ಮನೋಭಾವದಿಂದ ಎಲ್ಲರ ಗೌರವವನ್ನು ಪಡೆದಿರುತ್ತಾರೆ. ಅವರ ನಿವೃತ್ತಿ ಜೀವನ ಸುಗಮವಾಗಿಲೆಂದು ನಾನು ಹಾರೈಸುತ್ತೇನೆ. ಎಲ್ಲರೂ ಒಮ್ಮೆ ಪದ್ಮನಾಭ ಸರ್ ನೋಡಿ ಏನು ಕಾಣಿಸ್ತಾ ಇದೆ ಅವರ ಮುಖದಲ್ಲಿ? ಎಸ್, ಅವರ ಮುಖದಲ್ಲಿ ಸ್ಮೈಲ್ ಕಾಣಿಸ್ತಾ ಇದೆ, ನಗು ಕಾಣಿಸ್ತಾ ಇದೆ. ಪದ್ಮನಾಭ ಸರ್ ನೋಡಿದ ತಕ್ಷಣ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಅಂತ ಅನಿಸ್ತಾ ಇದೆ. ಪದ್ಮನಾಭ ಸರ್ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರಿಗೂ ಆ ಭಗವಂತನು ಒಳ್ಳೆಯ ಆರೋಗ್ಯ, ಆಯುಷು, ಸುಖ, ಶಾಂತಿ, ನೆಮ್ಮದಿ ನೀಡಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಕೇಳ್ಕೊತಾ ಇದ್ದೀನಿ. ವಿಶ್ ಯು ಹ್ಯಾಪಿ ರಿಟೈರ್ಮೆಂಟ್ ಪದ್ಮನಾಭ್. ಹ್ಯಾಪಿ ರಿಟೈರ್ಮೆಂಟ್ ಲೈಫ್ ಸರ್. ಇವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತೇನೆ. ದೇವರು ಅವರಿಗೆ ಆರೋಗ್ಯ, ಆಯುಸ್ಸು, ಮನಃಶಾಂತಿ, ನೆಮ್ಮದಿ ಕೊಡಲಂತೂ ದೇವರಿಗೆ ಪ್ರಾರ್ಥಿಸಿಕೊಳ್ಳುತ್ತೇನೆ. ಶ್ರೀಯುತರ ಸುದೀರ್ಘ ಸೇವೆಯನ್ನು ಸದಾ ಸ್ಮರಿಸುತ್ತಾ ವಿದ್ಯುತ್ ಪರಿವೀಕ್ಷಣಾಲಯ ಇಲಾಖೆ ಶ್ರೀ ಪದ್ಮನಾಭರವರಿಗೆ ವಯೋನಿವೃತ್ತಿ ಜೀವನ ಸುಖಮಯವಾಗಿರಲೆಂದು ತುಂಬು ಹೃದಯದಿಂದ ಹಾರೈಸುತ್ತದೆ. ನನ್ನ ಈ ಸುದೀರ್ಘ ಸೇವೆಯನ್ನು ಸಾರ್ಥಕವಾಗಿ ಪೂರೈಸಲು ಸಹಕರಿಸಿದ ನನ್ನ ಎಲ್ಲ ಹಿರಿಯ ಅಧಿಕಾರಿಗಳಿಗೂ, ಸಹೋದ್ಯೋಗಿಗಳಿಗೂ, ಗುತ್ತಿಗೆದಾರರಿಗೂ ಹಾಗೂ ಗ್ರಾಹಕ ಮಿತ್ರರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.